19ನೇ ವರ್ಷದ ಪುಣ್ಯಸ್ಮರಣ ಇವತ್ತು. ಅಪ್ಪಾಜಿ 19 ವರ್ಷ ನಾವು ಹೇಗೆ ಕಳೆದ್ವಿ ಅಂತ ಗೊತ್ತಾಗ್ತಿಲ್ಲ. ಜನ ಬರ್ತಾನೆ ಇದ್ದಾರೆ, ವರ್ಷ ಜನ ಬಂದು ಪ್ರೀತಿ. ಇನ್ನೇನು ಅಪ್ಪಾಜಿನ ಕೇಳ್ಕೊತಾನೆ ಈ ವರ್ಷ ಮಳೆ ಬೆಳೆ ಚೆನ್ನಾಗಾಗಲಿ ನಮ್ಮ ರಾಜ್ಯಕ್ಕೆ ಅಂತ ಅವ್ರನ್ನ ಕೇಳಿಕೊಂಡು ಎಲ್ಲರೂ ಪೂಜೆ ಮಾಡ್ಕೊಂಡು ಹೋಗಿ ಬಂದಿದ್ದೀವಿ. ಅವ್ರ ಆಶೀರ್ವಾದ ಎಲ್ಲರಿಗೂ ಇರಲಿ. ಅಭಿಮಾನಿ ದೇವರುಗಳಿಗೆ ನನ್ನ ನಮಸ್ಕಾರ. ಅವರಾಗಣ 19 ವರ್ಷ ಆಯಿತು, ಆದರೆ ಯಾರು ಕೂಡ ಮರ್ತಿಲ್ಲ, ಮರೆಯೋದು ಇಲ್ಲ. ಇನ್ನೂ ಜನ ಬರ್ತಾನೆ ಇದ್ದಾರೆ, ಅವ್ರಿಗೆ ನಂಬಿಸಿ ಹೋಗ್ತಾನೆ ಇದ್ದಾರೆ. ಆ ಪ್ರೀತಿಗೆ ಏನು ಹೇಳ್ತಿರೋದು? ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಅಭಿಮಾನಿ ದೇವರುಗಳು ಅಪ್ಪಾಜಿ ಅವ್ರಿಗೆ ಇರೋದು ಒಂದು ನಂಟದು, ಅದು ಸಂಬಂಧನೇ ಹಾಗೆ. ಆ ಪ್ರೀತಿ ಹೋಗಲ್ಲ, ವರ್ಷ ಬರ್ತಾನೆ ಇರ್ತಾರೆ. ಇವತ್ತು ಬೇರೆ ಮನೇಲಿ ಏನಾದರೂ ಪೂಜೆ ಅನ್ನದಾನ? ಮನೇಲಿ ಸುಮ್ಮನೆ ಒಂದು ಫೋಟೋ ಹಾಕಿ ಪೂಜೆ ಮಾಡ್ತೀವಮ್ಮ. ಪೂಜೆ ಮಾಡಿ ಬರೋರು ಎಲ್ಲ ಊಟ ಈಗ ಮಾಡ್ತಾರೆ ಮನೇಲಿ ಅಷ್ಟೇ. ಬಾಕಿ ಏನು ಯಾರನ್ನೂ ಕರೆದಿಲ್ಲ. ಏನು ನೆನಪಾಗುತ್ತೆ ಅಂದರೆ ಅವರು ಇವತ್ತು ಇಡೀ ಕರ್ನಾಟಕ ಸ್ತಬ್ಧ ಆಗಿತ್ತು ಅವರಿಲ್ಲ ಅಂತ ಅಂದಾಗ. ಇವತ್ತಿಗೂ ಎಷ್ಟೋ ಜನ ಅದನ್ನು ಅರ್ಗಿಸ್ಕೊಳ್ಳೋದಿಲ್ಲ ಅವರಿಲ್ಲ ಅನ್ನೋದನ್ನ. ಆ ಕ್ಷಣ ಜ್ಞಾಪಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತಮ್ಮ. ಅದನ್ನು ಜ್ಞಾಪಿಸ್ಕೊಳ್ಳೋದೇ ಒಳ್ಳೇದು ಅನ್ಸುತ್ತೆ. ಜ್ಞಾಪಿಸ್ಕೊಂಡ್ರೆ ಕಷ್ಟ ಆಗುತ್ತೆ. 19 ವರ್ಷ ಆಯಿತು. ಅವರ ಒಂದು ಜೊತೆಗಿದ್ದಂಥ ಕಳೆದಂಥ ಒಂದು ಯಾವುದಾದ್ರೂ ಸಾಕಷ್ಟು ನೆನಪುಗಳನ್ನ ಹಂಚ್ಕೊಂಡಿದ್ದೀರಾ? ಪ್ರತಿ ವರ್ಷ ಹಂಚ್ಕೊತಾನೆ ಇದ್ದೀವಿ. ಅದು ಖಾಲಿ ಆಗ್ತಾ ಹೋಗ್ತಾ ಇರುತ್ತೆ. ಪ್ರತಿಯೊಂದು ಕ್ಷಣನೂ ಅವ್ರ ಜೊತೆ ಕಳೆದಿದ್ದು ಒಂದು ಚಿನ್ನದ ಗಳಿಗೆ. ಅವೆಲ್ಲ ಮತ್ತೆ ಆಗಲ್ಲ, ನೆನಪುಗಳಲ್ಲಿ ಮಾತ್ರ ಇರ್ತದೆ ಎಲ್ರಿಗೂ. ಶಿವಣ್ಣ ಅವರು ಅಮೆರಿಕಕ್ಕೆ ಅಷ್ಟೆಲ್ಲ ಚೆನ್ನಾಗಿ ಅವ್ರು ಮತ್ತೆ ಮಾಡ್ತಾ ಇದ್ದಾರೆ. ಅವ್ರ ಎನರ್ಜಿ ಯಾವಾಗಲೂ ಚೆನ್ನಾಗಿರುತ್ತೆ. ಅಪ್ಪಾಜಿ ಆಶೀರ್ವಾದ ಇದೆ, ಅಮ್ಮನ ಆಶೀರ್ವಾದ ಇದೆ. ಅವ್ರು ಇನ್ನೂ ಜಾಸ್ತಿ ಪಿಕ್ಚರ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಒಳ್ಳೇದಾಗುತ್ತೆ. ಮಗನ ಸಿನಿಮಾ ಕೂಡ ಈಗ ರೆಡಿ ಆಗ್ತಾ ಇದೆ. ಮುಂದೆ 2 ತಿಂಗಳು ರಿಲೀಸ್ ಆಗುತ್ತೆ. ಮೈ ಪ್ಲೆಷರ್.